ಏನು ನಿನ್ನ ಹೆಸರು? ಯಾರದು? ಬೋಡಿ ಸಮ್ಮು ಯಾರದು? ಬೋಡಿ ಬೋಡಿ ಸಮ್ಮು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಹಳೆ ವಿಡಿಯೋದಲ್ಲಿ ಹೇಳಿರೋ ಥರ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ನಮ್ಮ ಮಗುನ ಮುಡಿ ಕೊಡೋಕ್ಕೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕನಕಪುರದಿಂದ ಬೆಂಗಳೂರಿಂದ ನಾವು ಇಲ್ಲಿಗೆ ಬಂದಿರೋ ವಿಡಿಯೋಗಳನ್ನ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ಆಲ್ರೆಡಿ ನಾವು ದೇವಸ್ಥಾನ ತಲುಪಿದ್ದೀವಿ. ಈಗ ಬೆಟ್ಟದ ಕೆಳಗಡೆ ಇರೋ ಬೆಟ್ಟದ ಬೆಟ್ಟದಲ್ಲಿ ಇದ್ದೀವಿ. ಇಲ್ಲಿ ಒಂದು ಕುಂಟದ ಬೋರಪ್ಪ ಅಂತ ಒಂದು ದೇವರಿದೆ. ಈ ದೇವ್ರ ಹತ್ರ ನಾವು ಫಸ್ಟು ಪೂಜೆ ಮಾಡಿಸ್ಕೊಂಡು ಮಗುವಿಗೆ ಮುಡಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಗುಗೆ ಮುಡಿ ಕೊಟ್ಕೊಂಡು ಅಲ್ಲಿಂದ ದೇವಸ್ಥಾನದ ಬೆಟ್ಟದ ಮೇಲೆ ಹೋಗ್ತೀವಿ. ಫಸ್ಟ್ ಇವಾಗ ನೆಕ್ಸ್ಟು ಮಗುಗೆ ಮುಡಿ ಕೊಡೋದನ್ನು ನೋಡೋಣ ಬನ್ನಿ. ಅವಳು ಏನೇನು ಚೇಷ್ಟೆ ಮಾಡಿದಾಳೆ. ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಕೂತಿದ್ಲು, ಆಮೇಲೆ ಹೋಗ್ತಾ ಹೋಗ್ತಾ ಅಳಕ್ಕೆ ಸ್ಟಾರ್ಟ್ ಮಾಡಿ ಯಾರಾದರೂ ವೇಲ್ ಹಾಕಿರೋದು ನೋಡ್ಬಿಟ್ರೆ ಅದು ಬೇಕು ಅಂತ ಹಠ ಮಾಡಿಬಿಟ್ಟು ಈಸ್ಕೊಂಡು ಅವಳು ಹಾಕೊತಾಳೆ. ಈ ಚಿಕ್ಕ ವಯಸ್ಸಿಗೆ ವೇಲ್ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಅದು ಕೊಟ್ಟಿಲ್ಲ ಅಂದರೆ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾವು ತೀರ್ಥ ಹಾಕ್ಸ್ಕೊಳ್ಳೋಣ ಅಂತ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ದೊಡ್ಡ ಶಾಕ್ ಇತ್ತು, ಯಾಕೆಂದರೆ ಅಲ್ಲೊಂದು ಮದುವೆ ಆಗ್ತಾಯಿತ್ತು. ಅಲ್ಲೇ ಲೋಕಲಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿರೋ ಜನಗಳೆಲ್ಲ ಇಲ್ಲಿ ಬಂದು ಸಿಂಪಲ್ಲಾಗಿ ಅಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಚಿಕ್ಕದಾಗಿ ಒಂದು ಛತ್ರನೂ ಇದೆ, ಅಂದರೆ ಊಟ ಮಾಡ್ಕೊಳ್ಳೋಕ್ಕೆ, ಅಡುಗೆಗಳು ಮಾಡ್ಕೊಳ್ಳೋಕ್ಕೆ ಅಲ್ಲೊಂದು ಚಿಕ್ಕ ಛತ್ರನೂ ಇದೆ. ಅಲ್ಲೇ ಒಂದು ಪೆಂಡಲ್ ಹಾಕ್ಕೊಂಬಿಟ್ಟು ಸಿಂಪಲ್ಲಾಗಿ ಮದುವೆ ಮಾಡ್ಕೊತಾರೆ. ಕಡಿಮೆ ಬಜೆಟಲ್ಲಿ ದುಡ್ಡಿಲ್ಲದೆ ಇರೋರು, ಬಡವರು ಇಲ್ಲಿ ತುಂಬ ಜನ ಮದುವೆ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜಾಸ್ತಿ ಏನು ಖರ್ಚಾಗಲ್ಲ. ನಿಮ್ಮ ಪ್ರೀತಿಯಿಂದ ಅಲ್ಲಿ ದೇವಸ್ಥಾನಕ್ಕೆ ಏನು ಕಾಣಿಕೆ ಕೊಡ್ತೀರಾ ಅದನ್ನು ಈಸ್ಕೊತಾರೆ. ಮದುವೆನಾಗೂ ಅಷ್ಟೇ, ಯಾರೂ ಜಾಸ್ತಿ ಜನ ಏನು ಬಂದಿರಲಿಲ್ಲ. ಸಿಂಪಲ್ಲಾಗಿ ಮದುವೆ ಮಾಡ್ಕೊತಾ ಇದ್ರು, ಬರೀ ಸಂಬಂಧಿಕರನ್ನೆಲ್ಲ ಕರ್ಸ್ಕೊಂಡು. ನನಗೆ ಇಲ್ಲಿ ಶಾಕ್ ಆಗಿದ್ದೆ ಅಂತ ಹೇಳಿದ್ರೆ ಹೆಣ್ಣು ಗಂಡು ಹೈಟು. ಹುಡುಗಿ ಕುಳ್ಳಕ್ಕಿದ್ದಾಳೆ, ಹುಡುಗ ಹೈಟಿಗಿದ್ದಾನೆ. ಚೆನ್ನಾಗಿರಲಿ, ದೇವರು ಅವ್ರನ್ನ ಚೆನ್ನಾಗಿಡಲಿ. ಹೊಸ ಜೀವನಕ್ಕೆ ಮದುವೆ ಆಗಿ ಕಾಲಿಡ್ತಾ ಇದ್ದಾರೆ. ಒಬ್ರಿಗೊಬ್ಬರು ಅರ್ಥಕೊಂಡು ಒಳ್ಳೆ ಜೀವನ ಸಾಗಿಸಲಿ. ಈ ವಿಡಿಯೋ ಮಾಡಬೇಕಾದ್ರೆ ಇಲ್ಲಿ ನಮ್ಮ ತಂಬಡಪ್ಪ ಅಂತಾರೆ ಹಳ್ಳಿ ಕಡೆ, ಅವ್ರಿಗೂ ಮಂತ್ರ ಎಲ್ಲ ಹೇಳ್ತಾಯಿದ್ರು. ವಾಯ್ಸ್ ರೆಕಾರ್ಡ್ ಆಗಲಿಲ್ಲ, ಅದು ಆಗಿದ್ದಿದ್ರೆ ಚೆನ್ನಾಗಿರ್ತೈತೆ. ಯಾಕಂದರೆ ಆ ಮಂತ್ರ ಹೇಳ್ಬೇಕಾದ್ರೆ ಸುತ್ತಮುತ್ತ ಎಲ್ಲ ಸ್ವಲ್ಪ ಒಂದಷ್ಟು ಕಾಮಿಡಿ ವಿಷಯಗಳೆಲ್ಲ ನಡೀತು, ಅಂದರೆ ರೇಗ್ಸೋದು ಆ ಥರ ಎಲ್ಲ ನಡೀತು. ಅದೆಲ್ಲ ಇದರಲ್ಲಿ ಕ್ಯಾಪ್ಚರ್ ಆಗಿಲ್ಲ. ನೋಡಿ, ದೇವಸ್ಥಾನನ ಇವಾಗ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ನೋಡಿ, ಇದು ಚಿಕ್ಕ ದೇವಸ್ಥಾನ ಇದೆ, ಇಲ್ಲಿ ಪಕ್ಕದಲ್ಲಿ ದೊಡ್ಡ ದೇವಸ್ಥಾನನ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ನಾನು ಮೊದಲು ಬಂದು ತುಂಬ ವರ್ಷಗಳಾಗಿತ್ತು, ಇವಾಗ ಬಂದಿದ್ದೀನಿ. ಇವಾಗ ತುಂಬ ಬದಲಾಗಿದೆ. ಮೇಲ್ಗಡೆಯೂ ಅಷ್ಟೇ ದೇವಸ್ಥಾನ ದೊಡ್ಡದಾಗಿ ಕಟ್ಟಿದ್ದಾರೆ, ಕೆಳಗಡೆನೂ ಇವಾಗ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಇದು ಚಿಕ್ಕದಾಗಿರೋ ದೇವಸ್ಥಾನ. ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲೆಲ್ಲ ಬರ್ತಾಯಿದ್ವಿ. ದೊಡ್ಡವನಾದ್ಮೇಲೆ ಇವಾಗಲೇ ನಾನು ತುಂಬ ಒಂದು 10 ವರ್ಷದ ಮೇಲೇ ಇವಾಗ ನಾನು ಬಂದಿರೋದು. ದೇವಸ್ಥಾನನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಮುಂದಕ್ಕೆ ಇದು ಒಳ್ಳೆ ಹೆಸರು ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ಕೂಡ ತುಂಬ ಹೊತ್ತು ಅಲ್ಲಿ ವೆಯ್ಟ್ ಮಾಡಿ ಮಗುವಿಗೆ ತೀರ್ಥ ಹಾಕ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮಗುವಿಗೆ ಮುಡಿ ಕೊಡೋಣ ಅಂತ ಹೋದ್ವಿ. ಮದುವೆ ಆಗ್ತಾ ಇರೋದ್ರಿಂದ ನಾವು ಅರ್ಜೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿರೋ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ತಂಬಡಪ್ಪ ಬಂದು ಪೂಜೆ ಮಾಡಿ ನಮಗೆ ಪ್ರಸಾದ ಎಲ್ಲ ಕೊಟ್ಟರು. ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಹೊರಡಬೇಕಾದ್ರೆ ಹೆಣ್ಣು ಗಂಡು ಇಬ್ಬರು ಸೇರಿಕೊಂಡು ಒಬ್ರಿಗೊಬ್ಬರು ಮೊದಲನೇ ಬಾರಿಗೆ ಮದುವೆ ಆದಮೇಲೆ ಸುಳ್ಳು ಹೇಳ್ಕೊಳ್ಳೋ ಕಾರ್ಯಕ್ರಮ ನಡೀತಾಯಿತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ. ಅಂದರೆ ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದ ಗಂಡು ಕಾಣಿಸಲ್ಲ, ಆ ಹೆಣ್ಣು ನೋಡಿರಲ್ಲ, ಕಾಣಿಸ್ತು ಅಂದ್ಕೊಂಡು ಮೊದಲನೇ ಸತಿ ಸುಳ್ಳು ಹೇಳ್ಕೊಂಡು ಜೀವನ ಸ್ಟಾರ್ಟ್ ಮಾಡ್ತಾರೆ. ಜೀವನ ಪೂರ್ತಿ ಇದೇ ಹೋಗುತ್ತೆ. ಹೋಗಲಿ, ಅದೊಂದು ಶಾಸ್ತ್ರ. ಅದು ಕಾಣಿಸ್ತಾ ಇತ್ತು ಆಗಿನ ಕಾಲದಲ್ಲಿ, ಇವಾಗಂತೂ ಕಾಣಿಸಲ್ಲ. ಅರುಂಧತಿ ನಕ್ಷತ್ರ ಪೂಜೆ ಮಾಡಿ ಅವರು ಕೂಡ
ನೀರು ಕೊಡುವ ಅಂತ ಕೇಳ್ತಾರೆ ಅದಲ್ಲಿ ಚಮ್ಮ ಬಿದ್ದದ್ದು ಬಿದ್ದದ್ದು. ಏನೋ ಏನೋ ಏನು ಸಮ್ಮು ಏನು ಸಮ್ಮು? ಇಲ್ಲಿಗೂ ತಂದಿದ್ದೀವಿ, ಮೇಲೆ ತಂದಿದ್ದೀವಿ. ಅವ್ರು ಬಂದಾಗೆಲ್ಲ ಹೇಳ್ತೀವಿ, ಅದೇನೋ ಮರ್ಕೋತಾರ ಅವ್ರು. ಗಣಿಗೆ ಕರ್ಪೂರ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಅಲ್ಲೇ ಪಾದ ಪಾದ ಖುಷಿ ಅಲ್ಲೇ ಆರಾಮಾಗಿ ಕೊಡ್ಬೇಡ, ಅಲ್ಲೇ ಆರಾಮಾಗಿ ಕೊಡ್ಬೇಡ. ತಗೊಳ್ಳಿ ಹಾಕೊಂಡ್ಬಿಡಿ. ಬನ್ನಿ ಮುಂದಕ್ಕೆ ಯಾರು ಹೆಣ್ಣು ಬಂದ್ರು ಮುಂದಕ್ಕೆ ಸಮು
ಹ್ಞೂ ಹಾಕಿ ನಿನಗೆ ಐಸ್ ಕ್ರೀಮು ಎಲ್ಲ ಕೊಟ್ಟು ಕೊಡಮ್ಮ. ಹಾಂ ಎಷ್ಟು ನಾನು ಹ್ಞೂ ಏನು ಇದಕ್ಕೆಲ್ಲ ಕೂರಿಸ್ಕೊಡ್ಲಾ? ಹಾಂ ಹಾಂ ಆಮೇಲೆ ಕುಂದಿಸ್ತೀನಿ. ಏನು ಎಷ್ಟೇನವ ಸಮ್ಮು ಆಡಿಸ್ಬಾರ್ದು. ಏಯ್ ತಮ್ಮ ಬಂಗಾರಿ ಏನೋ ಆಗೋಯ್ತು. ಆಗೋಯ್ತು ಇರು. ಗಾಯ ಆಗುತ್ತೆ. ಹಬ್ಬ ಹೋಗುತ್ತೆ ಮೊನ್ನೆ. ಆಮೇಲೆ ಎಷ್ಟೊಂದು ರಕ್ತ ಬಂದ್ಬಿಡುತ್ತೆ ನಿಮಗೆ, ಗೊತ್ತಾಯ್ತಾ? ಇರಪ್ಪ ಆಗೋಯ್ತು ಇರಪ್ಪ. ಆಗೋಯ್ತು ಸರಿ ಸರಿ. ಚಾಕಿ ತೋರ್ತೀವಿ ಆಗೋಯ್ತು. ಎಲ್ಲಿದ್ದು ಚಾಕಿ ತಗೊಂಡಿರು. ಅಳ್ಬೇಡ ಮನೆ ಅಳ್ಬೇಡ. ಸ್ವಲ್ಪ ತರ ಸ್ವಲ್ಪ ಬೋಡಿ ಬೋಡಿ ಏನು ನಿನ್ನ ಹೆಸರು? ಯಾರದು? ಬೋಡಿ ಸಮ್ಮು ಯಾರದು? ಬೋಡಿ ಸಮ್ಮು. ತಗೋ ಹಿಡ್ಕೋ, ಬಿಗೆ ಹಿಡ್ಕೋಬೇಕು. ಓಡಿಚೋ ಡಿಶ್. ಅದೆಲ್ಲ ಬೈಗಕ್ಬಾರ್ದು. ಬಿಸ್ಕೆಟ್ ಕೊಡ್ಲಾ? ಬಿಸ್ಕೆಟ್ ನಮ್ಮ ಗುಂಡಮ್ಮ ಸಮ್ಮು. ಡನ್ ಡಡನ್ 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 ಡಡನ್. ಎತ್ಕೊಬೇಕಂತ. ಬಾ ಇರ್ಕೋತೀನಿ, ಬಾ ಎದೇಳು ಬಲೆ. ಏನು ಹಾಕ್ಕೊಂಡ್ಬಿಡ್ತಾಳೆ? ಸರಿ ಬಾ. ಅಯ್ಯೋ ಬಾ ಎತ್ಕೊತೀನಿ, ಬಾ ಎತ್ಕೊತೀನಿ. ನೀನೇ ನೋಡು, ನೀವೇ ಮುಟ್ಟು ಫಸ್ಟ್ ಕಾಲ್ ಮೇಲೆ ಹಾಕ್ತೀನಿ, ಆಮೇಲೆ ಕೈ ಮೇಲೆ ಹಾಕ್ತೀನಿ.
ಹಿಡ್ಕೊಬೇಕಾ? ಓಕೆ. ಜಾರುತ್ತೆ ನೋಡಿಲಿ. ಚಮ್ಮು ನಾವು ನೀನು ಇಲ್ಲಿ ಹೆಂಗೆ ಜಾರ್ತಾ ಇದೆಯಾ ಸಮ್ಮು ನೀನು? ಬಟ್ಟೆ ನೈಸಾಗೈತೆ, ಜಾರ್ತಾ ಇದೆಯಾ? ನೀನು ಬರೀ ಹಿಡ್ಕೋಬೇಕಂತೀಯ? ಹೆಂಗೈತೆ? ಡನ್ ಅಗಡಗಡಗಡಗಡಗಡ. ಸಮು ಬಾ, ಮೆಟ್ಲು ಹತ್ಕೊಂಡು ಹೋಗ್ನ ಈಗ. ಮೆಟ್ಲು ಹತ್ಕೊಂಡು ಹತ್ತಿದ್ಯಾ ನೀನು? ಮೆಟ್ಲು ಹತ್ತೀಯಾ? ಹತ್ತೀಯ ನೀನು? ಇದೇನಲ್ಲ ಇಲ್ಲೇ ಹೊಸ ಕಾರ್ ತಗೊಂಡವ್ರೆ. ಅವ್ರು ಹೇಳ್ತಾವ್ರೆ ನೀವೇ ಜಮೀನು ಮಾಡ್ಕೊಂಡವ್ರು 5 ರೂಪಾಯಿ ಕೊಟ್ಬಿಟ್ಟು ಹೋಗಿ ಅಂತ ಅಷ್ಟು ಹೇಳಿದ್ನಲ್ವ. ಹಂಗಂದ್ಮೇಲೆ ಇದೇನಪ್ಪ ಮಜಾ? ಅಲ್ಲಿ ಕರ್ಕೊಂಡೋಗಿ ಅವ್ರು ಅಲ್ಲಿದ್ರು, ಯಾರಿಗೆ 15 ಬಂದಿರೋರು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಕೂಲಂಕಲ ವಿಚಾರಿಸಿ ಆಗ್ತೈತಿ. ಸೆಲ್ಫಿ ಬೆಟ್ಟದ ಮೇಲೆ ಮಳೆ ಬಂದರೆ ನಿಂತ್ಕೊಳ್ಳೋಕೆ ಜಾಗ ಕೊಳ. ಇದೇನ ಶಿವನ ಪಾದ ಅಂತ ಹೇಳ್ತಾರೆ. ಮೊದಲು ಇದೇ ದೇವಸ್ಥಾನ ಇದ್ದಿದ್ದು, ಇವಾಗ ಮುಂದೆ ಕಟ್ಟಿದ್ದಾರೆ ಸ್ವಲ್ಪ. ಸಮು ಬಾ, ಹಿಂಗೆ ಸಮು ಇಲ್ಲಿ ಬಾ, ನೋಡಿ ನೋಡಿ ಇಲ್ಲಿ ಇಲ್ಲಿ. ಬಾ ಬಾ ಇಲ್ಲಿ ಸಮು. ಬರ್ತೀನಿ.
ನೀನು ಮಾಡ್ಕೋ ಪಾಪ ಹೋಗಿ. ಸಣ್ಣ ಮಾಡ್ಕೋ ಇಲ್ವಾ ಬಾ ಕೈ ಮುಗಿಯಲ್ಲ ಒಳ್ಳೇದು ಮಾಡಿದ್ದೆ ಒಂದು ಕಾಯಿ ಯಾರ್ದು? ನಮ್ಮದು ಇಲ್ಲ ಇದು ಬುಟ್ಟಿ. ಆ ಸಿಂಗಲ್ ಕಾಯಿ ಯಾರ್ದು? ಮಹಾದೇವಪುರದವರು. ಮಗಿನ ಕೈ ಹಿಡ್ಕೊ. ಫೋನ್ ಮಾಡಿ ಅಲ್ಲಿ 2 ನಂಬರ್ ಅದೇ ಹೋಗಿ ನೋಡಿ ಹೊಸದಾಗಿ ಯಾರು ಮಾತಾಡೋದು ಹಚ್ಚಿರಪ್ಪ ತಲೆ ಮಾಡ್ಬೇಕಲ್ಲ ಕರ್ಪೂರ ಎಲ್ಲ ತೋರೆಲ್ಲ ಕೊಡ್ತೀನಿ ಬರೋ ಫೋನ್ ಆಮೇಲೆ ಕೊಡ್ತೀನಿ ನೋಡಿ ಪಾಪ ನೋಡಿ ಅಲ್ಲಿ ಬೆಟ್ಟ ಇದೆ ಕೆಳಗಿಂದ ಬಂದಿದ್ದು ನಿಮ್ಮದ ಏನಿದೆ